ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ನಗರ ಹೊರವಲಯದ ಕೋಲಾರ ರಸ್ತೆಯಲ್ಲಿರುವ ಶ್ರೀ ಭಕ್ತಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಾ ಬರುತ್ತಿದ್ದು, ಇಲ್ಲಿನ ಅರ್ಚಕರಾದ ವೇದಬ್ರಹ್ಮಶ್ರೀ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರವರು ಭಕ್ತಾದಿಗಳಲ್ಲಿನ ಸಾಂಸಾರಿಕ ಸಮಸ್ಯೆಗಳು, ವ್ಯಾಪಾರ ಸಮಸ್ಯೆ, ಮನೆ, ಸೈಟ್ ಮತ್ತಿತರ ಸಮಸ್ಯೆಗಳಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡುತ್ತಾ ಬರುತ್ತಿರುವುದರಿಂದ ಇವರು ಅವಿಭಜಿತ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಮಾತ್ರವಲ್ಲದೆ ಬೆಂಗಳೂರು, ಆಂಧ್ರ ಮತ್ತಿತರ ಕಡೆಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ. ಈ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುವುದರ ಜೊತೆಗೆ ಗುರುವಾರ ಕೂಡ ಇಲ್ಲಿನ ಅರ್ಚಕರು ಭಕ್ತಾದಿಗಳ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುತ್ತಾರೆ. ಇನ್ನು ಪ್ರತಿ ತಿಂಗಳು ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂದು ಈ ದೇವಾಲಯದ ಬಳಿ ತಮ್ಮ ವಾಹನಗಳಿಗೆ ಪೂಜೆ ಮಾಡಿಸಿದರೆ ವಾಹನಗಳಿಗೆ ಯಾವುದೇ ರೀತಿಯ ತೊಂದರೆ ಕೂಡ ಆಗಲ್ಲ ಎಂಬ ನಂಬಿಕೆ ಭಕ್ತರಲ್ಲಿ ಇರುವುದರಿಂದ ಇಲ್ಲಿ ಹೆಚ್ಚಾಗಿ ಭಕ್ತಾದಿಗಳು ಕೂಡ ತಮ್ಮ ವಾಹನಗಳಿಗೆ ಪೂಜೆಗಳನ್ನು ಸಲ್ಲಿಸಲು ಬರುತ್ತಾರೆ. CTV ಪ್ರೇಕ್ಷಕರಿಗೆ ಆಶೀರ್ವಾದಗಳು ಹಾಗೂ ಈ ಅಮಾವಾಸ್ಯೆಯ ವಿಶೇಷಗಳು. ಇದನ್ನ ಅಮಾವಾಸ್ಯೆ ವಿಶೇಷವಾದಂಥದ್ದು ಏನಂದರೆ ಧನುರ್ಮಾಸ ಮುಕ್ತಾಯವಾಗಿದೆ. ಈಗ ನಾಳೆಯಿಂದ ಮಾಘ ಮಾಸ. ಧನುರ್ಮಾಸದಲ್ಲಿ ನಡೆದಂತೆ 4 ಗಂಟೆಗೆ ದೇವರ ಪೂಜೆಗಳು, 5 ಗಂಟೆಗೆ ಅಭಿಷೇಕಾದಿಗಳು. ಆ ಶುಭ ದಿನದಲ್ಲಿ ಶುಭ ಕಾರ್ಯಗಳಿರೋದಿಲ್ಲ ಧನುರ್ಮಾಸದಲ್ಲಿ, ಅದು ಶೂನ್ಯ ಮಾಸ. ಈಗ ಮಾಘ ಮಾಸ ಪ್ರಾರಂಭವಾಗುತ್ತೆ. ಮಾಘ ಮಾಸದಲ್ಲಿ ಎಲ್ಲ ಪೂಜಾ ಕೈಂಕರ್ಯಗಳು ಎಲ್ಲ ದೇವಸ್ಥಾನದಲ್ಲಿ, ಅದರಲ್ಲಿ ವಿಶೇಷವಾಗಿ ಶಿವನ ದೇವಸ್ಥಾನದಲ್ಲಿ ತುಂಬ ಜಾಸ್ತಿ ನಡೆಯುತ್ತೆ. ಯಾಕಂದರೆ ಮಾಘ ಮಾಸ ಶಿವನಿಗೆ ಪ್ರಿಯವಾದದ್ದು. ಅದರಲ್ಲಿ ಮಾಘ ಮಾಸದಲ್ಲಿ 7ನೇ ದಿವಸ ರಥಸಪ್ತಮಿ. ರಥಸಪ್ತಮಿ ಅಂದರೆ ಭಗವಂತನು ಸೂರ್ಯಲೋಕದಿಂದ 14 ಯೋಜನೆಗಳ ಕೆಳಗೆ ಬಂದು ಎಲ್ಲ ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಎಲ್ಲ ಬಿಸಿಲು ಜಾಸ್ತಿ ಆಗುವಂಥ ಸಮಯ. ಸ್ವಾಮಿ ರಥಸಪ್ತಮಿಯಿಂದ ತುಂಬ ಜೋರಾಗಿ ಎಲ್ಲ ಕಡೆಯೂ ಪ್ರಸವಿಸ್ತಾನೆ. ಸೂರ್ಯ ಭಗವಾನು ಪ್ರಸವಿಸಿದರೆ ಹೂವಾಗಲಿ, ಬೇರೆ ವಿಶೇಷವಾಗಲಿ, ಧಾನ್ಯ ಆಗಲಿ, ಯಾವುದೊಂದು ಒಂದು ಉದಾಹರಣೆ ಮುಂದೆ ಬರಬೇಕಾದ್ರೆ ಸೂರ್ಯನೇ ಕಾರಣ. ಸೂರ್ಯ ರಶ್ಮಿ ಬೀಳದೆ ಏನೊಂದು ನಡೆಯೋದಿಲ್ಲ. ಈಗ ನಮ್ಮ ಕಾಲದಲ್ಲಿ ನಮ್ಮ ದೊಡ್ಡವರೆಲ್ಲ ಹೇಳಿದಾಗ ಆಂಜನೇಯನಿದ್ದಾನೆ, ರಾಮನಿದ್ದಾನೆ, ಕೃಷ್ಣನಿದ್ದಾನೆ, ವೆಂಕಟರಮಣ ಸ್ವಾಮಿ ಅಂತ ಹೇಳಿದ್ದಾರೆ. ಆದರೆ ನಾವು ನಂಬ್ತಾ ಇದ್ದೇವೆ ಅಷ್ಟೇ. ಆದರೆ ನಮಗೆ ಕಾಣಿಸುವಂಥ ಪ್ರತ್ಯಕ್ಷವಾದಂಥ ದೇವರು ಸೂರ್ಯ ಭಗವಾನ್. ಆತನು ಕಾಲ ನಿಮಿತ್ತವಾಗಿ ಏನೇ ಆಗಲಿ, ಏನೇ ಯುದ್ಧ ನಡೀಲಿ, ಏನೇ ಪ್ರಪಂಚ ಏನಾದರೂ ಅಲ್ಲಿ ಏನು ತೊಂದರೆ ಆದರೂ ಕೂಡ ಆತನ ಮಾತ್ರ ನಿಲ್ಲೋಲ್ಲ. ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ಉದಯ, 6 ಗಂಟೆಗೆ ಅಸ್ತಮಾನ. ಎಲ್ಲ ದೇಶದಲ್ಲಿ ಕೂಡ ಎಲ್ಲ ದೇಶದಲ್ಲಿ ಬೆಳಕು ಕೊಡ್ತಾನೆ ಆತನು. ಅದು ಇದು ರಥಸಪ್ತಮಿ ದಿನ ವಿಶೇಷವಾದಂಥ ಇದು ಮಾಘ ಮಾಸದಲ್ಲಿ. ಈ ಮಾಘ ಮಾಸದ ಕೊನೆಯ ದಿನದಲ್ಲಿ ಮಹಾಶಿವರಾತ್ರಿ ಬರುತ್ತೆ. ಮಹಾಶಿವರಾತ್ರಿ ವಿಶೇಷವಾದದ್ದಂತು, ಶಿವನಿಗೆ ಅತ್ಯಂತ ಪ್ರಿಯಕರವಾದಂಥ ದಿನ. ಶಿವ ಅಂದರೆ ಭಗವಂತನು ಇಡೀ ರಾತ್ರಿ ಎಲ್ಲ ಉಪವಾಸ ಇದ್ದು ಭಗವಂತನ ಸೇವೆ ಮಾಡೋದು, ಅದು ಶಿವರಾತ್ರಿ ಅನ್ನೋದು. ಶಿವರಾತ್ರಿ ಅನ್ನೋದು ಈಶ್ವರನಿಗೆ ಪ್ರಿಯವಾದಂಥ ಇದರಿಂದ ಈ ಮಾಸವೆಲ್ಲ ಕೂಡ ಈಶ್ವರನಿಗೆ ಯೋಗ್ಯವಾಗಿರುತ್ತದೆ. ಕಾಳಿಕಾಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ 100% 100% ಪರಿಹಾರ ಶತಸಿದ್ಧ. ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಭಾವಚಿತ್ರ, ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಇವರು ಚಿಂತಾಮಣಿಯಲ್ಲಿ 40. ಇವರು ರಾಜಕೀಯ, ಸಿನಿಮಾ, ವ್ಯಾಪಾರ, ಮಾನಸಿಕ ತೊಂದರೆ, ಕುಟುಂಬ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಪ್ರೀತಿ ಪ್ರೇಮದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವಿಚ್ಛೇದನ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಕುಜದೋಷ, ಕಾಲಸರ್ಪದೋಷ, ವಾಸ್ತುದೋಷ, ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ. ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ. ವ್ಯಾಪಾರಕ್ಕೆ ಕುಬೇರ ಚಕ್ರಂ, ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ, ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ, ರಾಹು ಕೇತುಗೆ ಶಿವನ ಮೂಲಮಂತ್ರ, ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ, ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ. ಕಾಳಿಕಾಂಬ ಜ್ಯೋತಿಷ್ಯಾಲಯ, ಪಂಡಿತ್ ಯಶ್, ಆಚಾರ್ಯ ಕಾಂಪ್ಲೆಕ್ಸ್, ಪಾಲಿಟೆಕ್ನಿಕ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 998099
5905 ಸಂಪರ್ಕಿಸಬಹುದು.